ರಾಷ್ಟ್ರಮಟ್ಟದ ಖೋ ಖೋ ಪಂದ್ಯಗಳಲ್ಲಿ ಆಯ್ಕೆಯಾದ ಕೊಟ್ಟೂರಿನ ವಿದ್ಯಾರ್ಥಿನಿ ಕೆ ಪ್ರತೀಕ್ಷಾ. ಪಟ್ಟಣದ ಶ್ರೀ ಗುರು ಕೊಟ್ಟೂರೇಶ್ವರ ಸ್ಪೋರ್ಟ್ ಕ್ಲಬ್ನ ಕೊಟ್ಟೂರಿನ ವಿದ್ಯಾರ್ಥಿನಿ ಪ್ರತೀಕ್ಷಾ ಕರ್ನಾಟಕ ರಾಜ್ಯ ಖೋ ಖೋ ಅಸೋಸಿಯೇಷನ್ ನಡೆಸುವ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿದ್ದು, ಜಾರ್ಖಂಡ್ನಲ್ಲಿ ದಿನಾಂಕ 28/9/2024ರಿಂದ 2/10/2024ರವರೆಗೆ ನಡೆಯುವ ರಾಷ್ಟ್ರಮಟ್ಟದ ಪಂದ್ಯಾವಳಿಯ ತರಬೇತಿ ಶಿಬಿರಕ್ಕೆ ಪ್ರತೀಕ್ಷಾ ವಿದ್ಯಾರ್ಥಿನಿ ಆಯ್ಕೆಯಾಗಿದ್ದು, 14 ವರ್ಷದೊಳಗಿನ ಬಾಲಕಿಯರ ರಾಷ್ಟ್ರಮಟ್ಟದ ಖೋ ಖೋ ಪಂದ್ಯಾವಳಿಗಳಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಆಯ್ಕೆಯಾದ ಏಕೈಕ ಪ್ರತಿಭೆ ನಮ್ಮ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ವಿದ್ಯಾರ್ಥಿನಿ ಪ್ರತೀಕ್ಷಾ ಎನ್ನುವುದು ನಮ್ಮ ಹೆಗ್ಗಳಿಕೆ ಎಂದು ಆಯ್ಕೆಯಾದ ಪ್ರತೀಕ್ಷಾ ವಿದ್ಯಾರ್ಥಿನಿ ಮತ್ತು ಹಿಂದೆ 2022 ಮತ್ತು 23ರ ಸಾಲಿನಲ್ಲಿ ನಡೆದ ರಾಜ್ಯ ಮಟ್ಟದ ನಮ್ಮ ಶ್ರೀ ಗುರು ಕೊಟ್ಟೂರೇಶ್ವರ ಸ್ಪೋರ್ಟ್ಸ್ ಕ್ಲಬ್ಗೆ ಮಾಜಿ ಶಾಸಕರು ಮತ್ತು KMF ಅಧ್ಯಕ್ಷರಾದ ಎಸ್ ಭೀಮಾನಾಯ್ಕರವರು 1 ಲಕ್ಷ ರೂಪಾಯಿಗಳು ದೇಣಿಗೆ ಕೂಡ ನೀಡಿರುತ್ತಾರೆ ಎಂದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಂ ಶಂಕರ್, ಕಾರ್ಯದರ್ಶಿ ಲಿಂಗನಾಯ್ಕರವರು ಮಾತನಾಡಿ, ಮಾಜಿ ಶಾಸಕರು ಮತ್ತು KMF ಅಧ್ಯಕ್ಷರಾದ ಎಸ್ ಭೀಮಾನಾಯ್ಕರವರಿಗೆ ಮತ್ತು ವಿದ್ಯಾರ್ಥಿನಿ ಪ್ರತೀಕ್ಷಾರವರಿಗೆ ಅಭಿನಂದನೆ ಸಲ್ಲಿಸಿದರು. ವಿಜಯನಗರ ಜಿಲ್ಲಾ ಖೋ ಖೋ ಸಂಸ್ಥೆಯ ಕಾರ್ಯದರ್ಶಿ ಟಿ ಕರಿಬಸಪ್ಪ, ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಇಂತಹ ಪ್ರತಿಭೆಗಳು ಅನಾವರಣಗೊಳ್ಳಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಭೆಗಳು ಉಜ್ವಲಿಸಬೇಕು, ಅಪ್ಪಟ ಭಾರತೀಯ ಕ್ರೀಡೆ ಖೋ ಖೋ ಬೆಳೆಸಲು ಎಲ್ಲರೂ ಶ್ರಮಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ಪೋರ್ಟ್ಸ್ ಕ್ಲಬ್ನ ಸರ್ವ ಸದಸ್ಯರು, ವಿದ್ಯಾರ್ಥಿಗಳು ಇದ್ದರು. ವರದಿ ಉಪೇಂದ್ರ. ಜಿ ಪ್ರತೀಕ್ಷಾ ಅವರು ಆಯ್ಕೆಯಾಗಿ ನಮ್ಮ ಊರಿಗೆ ಮತ್ತು ನಮ್ಮ ಒಂದು ಜಿಲ್ಲೆಗೆ ಹೆಸರನ್ನು ತಗೊಂಬಂದಿರ್ತಾರೆ. ಈ ಒಂದು SGK ಸ್ಪೋರ್ಟ್ಸ್ ಕ್ಲಬ್ ಒಂದು ಉನ್ನತಿಗೋಸ್ಕರ ಹಲವಾರು ಒಂದು ಜನಪ್ರತಿನಿಧಿಗಳು ನಮಗೆ ಸಹಾಯವನ್ನು ಮಾಡಿರ್ತಾರೆ. ಉದಾಹರಣೆಗೆ ನಮ್ಮ ಒಂದು ಕ್ಷೇತ್ರ ಮಾಜಿ MLA ಆಗಿರ್ತಕ್ಕಂಥ ಭೀಮನಾಕ್ಷರವರು ಹಿಂದಿನ ಒಂದು ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿಗಳನ್ನ ಒಂದು ಮೌಲ್ಯವನ್ನು ನೀಡಿಬಿಟ್ಟು ನಮ್ಮ ಒಂದು SGK ಸ್ಪೋರ್ಟ್ಸ್ ಕ್ಲಬ್ ಒಂದು ಬೆಳವಣಿಗೆಗೆ ಬಹಳ ಸಹಕಾರಿಯನ್ನು ನೀಡಿರ್ತಾರೆ. ಹೀಗೆ ಇದೇ ರೀತಿಯಲ್ಲಿ ಹಲವಾರು ಸಹಾಯಗಳನ್ನು ನೀಡಿಬಿಟ್ಟು ನಮ್ಮ ಒಂದು SGK ಸ್ಪೋರ್ಟ್ಸ್ ಕ್ಲಬ್ ಒಂದು ಬೆಳವಣಿಗೆಗೆ ಸಹಕಾರವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಊರಿನ ಒಂದು ಕೀರ್ತಿಯನ್ನು ಹೆಚ್ಚು ಮಾಡಿರ್ತಕ್ಕಂತಹ ಪ್ರತೀಕ್ಷಾಕ್ಕೆ ನಮ್ಮ ಊರಿನ ಎಲ್ಲ ಜನಪ್ರತಿನಿಧಿಗಳು ಅವಳಿಗೆ ಶುಭವನ್ನು ಕೋರಿದ್ದಾರೆ. ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಈ ಒಂದು SGK ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಲವಾರು ಒಂದು ಕ್ರೀಡೆಯ ಒಂದು ವಿದ್ಯಾರ್ಥಿಗಳು ಒಂದು ಬೆಳವಣಿಗೆಯನ್ನು ಹೊಂದಿ ರಾಷ್ಟ್ರ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾರೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.